ರಹಸ್ಯದ ತೆರೆಯ ಹಿಂದೆ. ಒಂದು ಪುರಾತನ ಪಣದ ಉಲ್ಲೇಖವನ್ನು ತನ್ನ ಪುಸ್ತಕದಲ್ಲಿ ಕಂಡು ಅದನ್ನು ಹುಡುಕಲು ತೀವ್ರ ಕುತೂಹಲ ಹೊಂದುತ್ತಾನೆ. ಹಳ್ಳಿಯ ಹಿರಿಯ ವ್ಯಕ್ತಿಯು ಈ ಪಣದ ಬಗ್ಗೆ ಕೆಲವು ಅಸ್ಪಷ್ಟ ಮಾಹಿತಿಯನ್ನು ಹಂಚಿಕೊಳ್ಳುತ್ತಾನೆ, ಆದರೆ ಪಣದ ಸಂಪೂರ್ಣ ಸತ್ಯವನ್ನು ಯಾರಿಗೂ ತಿಳಿಯದು ಎಂದು ಹೇಳುತ್ತಾನೆ. ಇದು ರವಿಯ ಮನಸ್ಸಿನಲ್ಲಿ ಹಳವಾಣಿನ ಕುರಿತಾದ ದೀರ್ಘ ಪಯಣವನ್ನು ಪ್ರಾರಂಭಿಸುತ್ತದೆ ಮತ್ತು ಅವನು ತನ್ನ ಅರಿವನ್ನು ಈ ಪಣದ ಸತ್ಯವನ್ನು ಅನಾವರಣಗೊಳಿಸಲು ಮುನ್ನಡೆಸುತ್ತಾನೆ. ರವಿ ಈ ಪಣದ ಕುರಿತು ಹೆಚ್ಚಿನ ಮಾಹಿತಿಗಾಗಿ ತನ್ನ ಪಯಣವನ್ನು ಆರಂಭಿಸುತ್ತಾನೆ. ಅವನು ಹಳ್ಳಿಯ ವೃದ್ಧರು, ಪಂಡಿತರು ಮತ್ತು ಸ್ಥಳೀಯ ಇತಿಹಾಸವಿದರಿಂದ ಆಲಿಸಿದಾಗ ಪುರಾತನ ಕಾಲದ ಐತಿಹ್ಯವನ್ನು ತಿಳಿದುಕೊಳ್ಳಲು ಪ್ರೇರಿತಗೊಳ್ಳುತ್ತಾನೆ. ಅವನಿಗೆ ತಿಳಿದಂತೆ ಪಣದ ಸ್ಥಳವು ಹಳ್ಳಿಯ ಸಮೀಪವಿರುವ ಬೆಟ್ಟದ ಗುಹೆಯಲ್ಲಿ ಮುಚ್ಚಿರುತ್ತದೆ. ಈ ಗುಹೆಯೊಳಗೆ ಪುರಾತನ ಶಿಲೆಗಳ ಮೇಲೆ ಬರಹಗಳಿವೆ. ಅವುಗಳನ್ನು ಓದಲು ರವಿ ಪ್ರಯತ್ನಿಸುತ್ತಾನೆ. ಈ ಬರಹಗಳು ಪುರಾತನ ಕಾಲದ ಹೂಳೆಯುಗಳ ಮತ್ತು ಶಾಪಗಳ ಬಗ್ಗೆ ಮಾತನಾಡುತ್ತವೆ. ಇದು ಅವನನ್ನು ಮತ್ತಷ್ಟು ಗಾಢವಾದ ಗುಟ್ಟುಗಳನ್ನು ಅನಾವರಣಗೊಳಿಸಲು ಪ್ರೇರಣೆಗೊಳ್ಳುತ್ತದೆ. ಗುಹೆಯ ಒಳಗಿನ ಶಿಲೆಯುಗಳಲ್ಲಿ ಅವನನ್ನು ಒಂದು ಶಿಲೆ ಬಹಿರಂಗಪಡಿಸುತ್ತವೆ. ಅದು ರಾಜನ ಆಕಾಶಸೂರಿಯಂತೆ ತೋರ್ಪಡಿಸುತ್ತದೆ. ರವಿ ಶಿಲೆಯ ಮೇಲಿರುವ ಬರಹಗಳನ್ನು ಓದುತ್ತಿದ್ದಂತೆ ಅವನಿಗೆ ಪುರಾತನ ಶಾಪದ ಕಥೆಯು ಬಹಿರಂಗವಾಗುತ್ತದೆ. ಈ ಶಾಪವು ಪಣದ ಪೂರ್ವಜರು ಮಾಡಿದ ಒಂದು ಮಹತ್ತರ ತಪ್ಪನ್ನು ಬಿಂಬಿಸುತ್ತದೆ. ಅದು ಹಳ್ಳಿಯವರ ಮೇಲೆ ನಿಖರಿತವಾದ ಶಾಪವನ್ನು ಹಾಕುತ್ತಿತ್ತು. ರವಿ ಈ ಶಾಪದ ಹಿನ್ನೆಲೆಯನ್ನು ಮತ್ತು ಆ ಪಣದ ಆಳವಾದ ರಹಸ್ಯವನ್ನು ಪತ್ತೆ ಹಚ್ಚಲು ಈ ಪಣವನ್ನು ಮುರಿಯಲು ನಿರ್ಧಾರ ಮಾಡುತ್ತಾನೆ. ರವಿಯ ಪಯಣವು ಬಹಳ ಸವಾಲುಗಳಿಂದ ಕೂಡಿರುತ್ತದೆ. ಪುರಾತನ ಶಾಪವು ತನ್ನ ಪ್ರಪಂಚವನ್ನು ಉಲ್ಟಮಾಡಿದ ಕಾರಣ ಅವನನ್ನು ಅನೇಕ ಖದೀಮರು ಮತ್ತು ಶಕ್ತಿಯುಳ್ಳ ಶಕ್ತಿಗಳು ಹಿಂಬಾಲಿಸುತ್ತವೆ. ಈ ಶಾಪವನ್ನು ಮುರಿಯಲು ಅವನಿಗೆ ಅಸಾಮಾನ್ಯ ಶಕ್ತಿಯ ಅಗತ್ಯವಿದೆ ಮತ್ತು ಅವನು ತನ್ನ ಜೀವನವನ್ನು ಪಣಕ್ಕಿಟ್ಟುಕೊಂಡು ಪಣದ ಹಳೆಯ ದಾರಿಯ ಮೇಲೆ ಸಾಗುತ್ತಾನೆ. ಈ ಪಯಣವು ರವಿಯ ನಿಜವಾದ ಸಾಮರ್ಥ್ಯವನ್ನು ಪರೀಕ್ಷಿಸುತ್ತದೆ ಮತ್ತು ಅವನು ತನ್ನ ಗುರಿಯನ್ನು ಸಾಧಿಸಲು ಯಾವ ಎತ್ತರಕ್ಕೂ ಹೋಯುವಂತೆ ತೋರ್ಪಡಿಸುತ್ತಾನೆ. ಈ ಭಾಗದ ಅಂತ್ಯದಲ್ಲಿ ರವಿ ಪಣದ ಮೂಲ ಸ್ಥಳವನ್ನು ಪತ್ತೆ ಹಚ್ಚುತ್ತಾನೆ. ಅಲ್ಲಿನ ಚೌಕಟ್ಟು ಶಿಲೆಯು ಅವನನ್ನು ಪುರಾತನ ಪಣದ ಮೂಲದ ಕಡೆಗೆ ಕರೆದೊಯ್ಯುತ್ತದೆ. ಅಲ್ಲಿ ಅವನು ಪಣದ ನಿಜವಾದ ಸತ್ಯವನ್ನು ಪತ್ತೆ ಹಚ್ಚುತ್ತಾನೆ. ಆದರೆ ಈ ಸತ್ಯವು ಕೇವಲ ಒಂದು ನಿಗೂಢವಲ್ಲ, ಅದು ಇಡೀ ಹಳ್ಳಿಯ ಶಾಪವನ್ನು ಮುರಿಯಲು ಬಹಳ ಮುಖ್ಯವಾಗಿದೆ. ಈ ರಹಸ್ಯವನ್ನು ಹೊರತೆಗೆದ ಮೇಲೆ ರವಿ ತನ್ನ ಮುಂದಿನ ಪಯಣಕ್ಕಾಗಿ ಸಿದ್ಧತೆ ಮಾಡಿಕೊಳ್ಳುತ್ತಾನೆ. ಇದು ಮತ್ತೊಂದು ತೀವ್ರತೆಯ ಅಧ್ಯಾಯಕ್ಕೆ ನಾಂದಿಯಾಗುತ್ತದೆ.